ನಮಃಶಿವಾಯ. ಕನ್ಯಾರಾಶಿಯವರಿಗೆ ನಮಸ್ಕಾರ. ದಯವಿಟ್ಟು ಈ ವಿಡಿಯೋವನ್ನು ಕೇವಲ ಒಂದು ಸಾಧಾರಣ ಜ್ಯೋತಿಷ್ಯದ ವಿಡಿಯೋದಂತೆ ನೋಡಿ ಮಧ್ಯದಲ್ಲಿ ನಿಲ್ಲಿಸುವ ಪ್ರಯತ್ನವನ್ನು ಖಂಡಿತ ಮಾಡಬೇಡಿ. ಏಕೆಂದರೆ ಇಂದು ನಾನು ಹೇಳಲಿರುವ ವಿಷಯಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಒಂದು ಹೊಸ ತಿರುವಿಗೆ ತರಲಿವೆ. ಮುಖ್ಯವಾಗಿ 2026ರ ಜೂನ್ 22, 23, 24, 25ರ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನು ಮತ್ತು ಆ ತಕ್ಷಣವೇ ಯಾರೂ ಊಹಿಸದ ಒಂದು ಅದ್ಭುತ ಪ್ರಶಾಂತತೆಯನ್ನು ತರಲಿವೆ. ಇಷ್ಟು ದಿನಗಳ ಕಾಲ ನಿಮ್ಮ ಕಣ್ಣು ತಪ್ಪಿಸಿ ಇಟ್ಟಿದ್ದ ಒಂದು ಭಾರೀ ರಹಸ್ಯವು ಬೆಳಕಿಗೆ ಬರಲಿದೆ. ಈ 4 ದಿನಗಳಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು ಹಾಗೂ ದೇವರು ನಿಮಗೆ ಎಂತಹ ಅದ್ಭುತವಾದ ಮಾರ್ಗವನ್ನು ತೋರಿಸಲಿದ್ದಾನೆ ಎಂಬುದನ್ನು ನಾನು ಬಹಳ ವಿವರವಾಗಿ ಹೇಳಲಿದ್ದೇನೆ. ಕನ್ಯಾರಾಶಿಯವರು ಸಹಜವಾಗಿಯೇ ಬಹಳ ಬುದ್ಧಿವಂತರು. ಯಾವುದೇ ವಿಷಯವನ್ನಾದರೂ ತಕ್ಷಣವೇ ಗ್ರಹಿಸುವ ನೈಪುಣ್ಯ ಹೊಂದಿದವರು. ಸಮಾಜದಲ್ಲಿ ಹೇಗೆ ಬದುಕಬೇಕು ಮತ್ತು ಯಾರೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಿಮಗಿರುವ ಒಂದೇ ಒಂದು ದೌರ್ಬಲ್ಯ ಏನೆಂದರೆ ಎದುರಿನವರು ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದರೆ ಸಾಕು, ನಿಮ್ಮ ಸರ್ವಸ್ವವನ್ನು ಅವರಿಗೆ ಧಾರೆ ಎರೆಯುತ್ತೀರಿ. ನಿಮ್ಮ ಆ ಒಳ್ಳೆಯತನವನ್ನು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ. ಈ ಜೂನ್ ತಿಂಗಳಿನಲ್ಲಿ ಮುಖ್ಯವಾಗಿ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ನಿಮ್ಮಲ್ಲಿರುವ ಆ ಅಮಾಯಕತೆಯನ್ನು ಸಂಪೂರ್ಣವಾಗಿ ತೊರೆದು ನಿಮ್ಮನ್ನು ಒಂದು ಹೊಸದಾದ ಬಲಿಷ್ಠ ವ್ಯಕ್ತಿಯನ್ನಾಗಿ ಬದಲಾಯಿಸಲಿವೆ. ಇಲ್ಲಿ ನೀವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ವಿಷಯ ಒಂದಿದೆ. ಆ ನಿಮ್ಮನ್ನು ತಪ್ಪುದಾರಿಗೆಳೆದ ವ್ಯಕ್ತಿ, ನಿಮ್ಮ ಬೆಳವಣಿಗೆಯನ್ನು ತಡೆದ ವ್ಯಕ್ತಿ ಎಲ್ಲೋ ಹೊರಗೆ ಇಲ್ಲ. ನಿಮ್ಮ ಸುತ್ತಮುತ್ತಲೇ ನಿಮಗೆ ಅತ್ಯಂತ ಹತ್ತಿರವಾಗಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮಗೆ ಪ್ರತಿದಿನ ದೂರವಾಣಿ ಕರೆ ಮಾಡಿ ಮಾತನಾಡುವವರಲ್ಲಿ ಒಬ್ಬರಿರಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ವ್ಯಕ್ತಿಯಾಗಿರಬಹುದು. ಅಥವಾ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನಿದ್ದೇನೆ ಎಂದು ನಿಮಗೆ ಭರವಸೆ ನೀಡುತ್ತಾ ನಿಮ್ಮ ಮನೆಯಲ್ಲೇ ಓಡಾಡುವ ವ್ಯಕ್ತಿ ಇರಬಹುದು. ಅವರು ನಿಮ್ಮೊಂದಿಗೆ ನಡೆದುಕೊಳ್ಳುತ್ತಿರುವ ರೀತಿಯಲ್ಲಿ ಈಗಾಗಲೇ ನಿಮಗೆ ಏನೋ ಒಂದು ಅನುಮಾನ ಬಂದಿರಬಹುದು. ಆ ಅನುಮಾನವೇ ಈಗ ನಿಜವಾಗಲಿದೆ. ಇದು ಕೇವಲ ಮಾತಿಗಾಗಿ ಹೇಳುತ್ತಿರುವ ವಿಷಯವಲ್ಲ. ಗ್ರಹಗತಿಗಳು ಸ್ಪಷ್ಟವಾಗಿ ಈ ಬದಲಾವಣೆಯನ್ನು ಸೂಚಿಸುತ್ತಿವೆ. ನೀವು ಮಾನಸಿಕವಾಗಿ ಈ ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗಿ ಇರಬೇಕು. ಜೂನ್ 22 ಮತ್ತು 23ರ ದಿನಾಂಕಗಳಲ್ಲಿ ಪಂಚಾಂಗದ ಪ್ರಭಾವದ ಪ್ರಕಾರ ಮನಸ್ಸಿಗೆ ಕಾರಕನಾದ ಚಂದ್ರನು ನಿಮ್ಮ ಜನ್ಮರಾಶಿಯಾದ ಕನ್ಯಾರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ನಿಮ್ಮ ರಾಶಿಯಲ್ಲೇ ಚಂದ್ರನು ಇರುವುದರಿಂದ ನಿಮಗೆ ಅತಿಯಾದ ಆಲೋಚನೆಗಳು ಪ್ರಾರಂಭವಾಗುತ್ತವೆ. ಗ್ರಹಗತಿಗಳು ಹೀಗೆ ಹೇಳುತ್ತಿರುವುದರಿಂದ ನಿಮ್ಮ ಅಂತಃಪ್ರಜ್ಞೆ ಅಂದ್ರೆ ನಿಮ್ಮ ಅಂತರಾತ್ಮ ಹೇಳುವ ಮಾತು ಈ ಸಮಯದಲ್ಲಿ ಬಹಳ ಬಲವಾಗಿರುತ್ತದೆ. ಈ ಸಮಯದಲ್ಲಿ ಒಂದು ಅತಿ ದೊಡ್ಡ ಕುಟುಂಬದ ರಹಸ್ಯವು ಬಯಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ಇಷ್ಟು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಏನೋ ಒಂದು ಅಶಾಂತಿ, ಏನೋ ತಿಳಿಯದ ಆತಂಕ ನಿಮ್ಮನ್ನು ಪೀಡಿಸುತ್ತಲೇ ಇತ್ತಲ್ಲವೇ? ಒಮ್ಮೆ ಗತಕಾಲದ ಕಡೆಗೆ ತಿರುಗಿ ನೋಡಿ. ನಿಮ್ಮ ಕುಟುಂಬದ ಸದಸ್ಯರ ಮಧ್ಯೆ ಅಕಾರಣವಾಗಿ ಏಕೆ ಜಗಳಗಳು ಬರುತ್ತಿವೆ? ನೀವು ಎಷ್ಟು ಒಳ್ಳೆಯದನ್ನು ಮಾಡಿದರೂ ನಿಮ್ಮ ಸ್ವಂತ ಜನರೇ ನಿಮ್ಮನ್ನು ಏಕೆ ತಪ್ಪಾಗಿ ತಿಳಿಯುತ್ತಿದ್ದಾರೆ? ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಸಹ ಕೊನೆಗೆ ನೀವೇ ಕೆಟ್ಟವರಾಗಿ ಏಕೆ ಉಳಿಯುತ್ತಿದ್ದೀರಿ? ಇದಕ್ಕೆ ಕಾರಣ ನಿಮ್ಮ ಜಾತಕದ ದೋಷವಲ್ಲ. ಈ ಪರಿಸ್ಥಿತಿಯ ಹಿಂದೆ ಒಂದು ಅದೃಶ್ಯ ಶಕ್ತಿ ಅಂದ್ರೆ ನಿಮ್ಮ ಬೆನ್ನ ಹಿಂದೆಯೇ ಇರುವ ಒಬ್ಬ ಮನುಷ್ಯ ಆಡುತ್ತಿರುವ ನಾಟಕವಿದೆ. ನಿಮ್ಮ ಕುಟುಂಬದಲ್ಲಿ ಯಾರು ನಿಮ್ಮ ಮಾತು ಕೇಳುವಂತೆ ನಟಿಸುತ್ತಿದ್ದಾರೋ, ಒಳಗೊಳಗೇ ನಿಮ್ಮ ಮೇಲೆ ಅತಿಯಾದ ದ್ವೇಷವನ್ನು ಬೆಳೆಸಿಕೊಂಡಿದ್ದಾರೋ ಅವರ ಬಗ್ಗೆ ಒಂದು ನಂಬಲಾಗದ ನಿಜಾಂಶ ಹೊರಬೀಳುತ್ತದೆ. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತೆ ಮಾತನಾಡಿದ ಮಾತುಗಳು, ನಿಮ್ಮ ಕುಟುಂಬದಲ್ಲಿ ಕಿಚ್ಚು ಇಡಲು ಅವರು ಹೂಡಿದ ಸಂಚುಗಳು ಎಲ್ಲವೂ ಒಂದೊಂದಾಗಿ ನಿಮ್ಮ ಮುಂದೆ ಬರಲಿವೆ. ಕನ್ಯಾರಾಶಿಯವರು ಯಾವಾಗಲೂ ಇತರರ ಜಗಳಗಳಿಗೆ ಹೋಗುವುದಿಲ್ಲ. ತಮ್ಮ ಕೆಲಸವನ್ನು ತಾವು ನೋಡಿಕೊಳ್ಳುತ್ತಾರೆ. ಆದರೂ ಸಹ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೆ ಕೆಲವರು ನಿಮ್ಮ ಜೀವನದೊಂದಿಗೆ ಆಟವಾಡುತ್ತಿದ್ದಾರೆ. ಇಲ್ಲಿ ನಿಮಗೆ ಆ ವ್ಯಕ್ತಿಯನ್ನು ಗುರುತಿಸಲು ಎರಡನೆಯ ಆಧಾರವನ್ನು ಹೇಳುತ್ತೇನೆ ಕೇಳಿ. ಈ ವ್ಯಕ್ತಿ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಅಥವಾ ಒಂದು ಮುಖ್ಯವಾದ ಆಸ್ತಿಯ ವಿಷಯದಲ್ಲಿ ನಿಮ್ಮ ಮೇಲೆ ತೀವ್ರವಾದ ಪ್ರಭಾವ ಬೀರುವ ಕುಟುಂಬದ ಸದಸ್ಯ ಅಥವಾ ಸ್ನೇಹಿತ ಇರಬಹುದು. ನಿಮ್ಮ ಹಣವನ್ನು ಹೇಗಾದರೂ ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳಬೇಕು ಎಂದು ನೋಡುವ ಒಬ್ಬ ಅತ್ಯಂತ ಹತ್ತಿರದ ಬಂಧುವಾಗಿರಬಹುದು. ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿರುವ ರಾಹು ಮತ್ತು 12ನೇ ಮನೆಯಲ್ಲಿರುವ ಕೇತು ನಿಮ್ಮ ಸುತ್ತಲಿರುವ ಇಂತಹ ರಹಸ್ಯ ಶತ್ರುಗಳ ಮುಖವಾಡಗಳನ್ನು ಕಳಚಲು ಸಿದ್ಧರಾಗಿದ್ದಾರೆ.
ರಾಹು ಯಾವಾಗಲೂ ಮಾಯೆಯನ್ನು ಸೃಷ್ಟಿಸುತ್ತಾನೆ, ಆದರೆ 6ನೇ ಮನೆಯಲ್ಲಿರುವಾಗ ಶತ್ರುಗಳ ಆಟವನ್ನು ಮುಗಿಸುವ ಶಕ್ತಿಯನ್ನು ನಿಮಗೆ ನೀಡುತ್ತಾನೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಅವರ ಸ್ವಾರ್ಥವು ಯಾವ ಮಟ್ಟದಲ್ಲಿದೆ ಎಂದು ನಿಮಗೆ ಕಣ್ಣಿಗೆ ಕಟ್ಟಿದಂತೆ ಅರ್ಥವಾಗುತ್ತದೆ. ಆದರೆ ಅಸಲಿ ವಿಷಯ ಇನ್ನೂ ಬಾಕಿ ಉಳಿದಿದೆ. ಈ ನಿಜವನ್ನು ತಿಳಿದುಕೊಂಡ ನಂತರ ಬಹಳಷ್ಟು ಕನ್ಯಾರಾಶಿಯವರು ತೀವ್ರವಾದ ಮಾನಸಿಕ ವೇದನೆಗೆ ಒಳಗಾಗುವ ಸಾಧ್ಯತೆಯಿದೆ. ಆದರೆ ನೀವು ಆವೇಶಕ್ಕೆ ಒಳಗಾಗಿ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು, ಏಕೆಂದರೆ ಜೂನ್ 24ನೇ ದಿನಾಂಕದ ವೇಳೆಗೆ ಒಂದು ಅನಿರೀಕ್ಷಿತವಾದ ಆಸ್ತಿ ಅಥವಾ ಹಣಕಾಸಿಗೆ ಸಂಬಂಧಿಸಿದ ವಿಷಯ ನಿಮ್ಮ ಮುಂದೆ ಬರಲಿದೆ. ನಿಮ್ಮ ಪೂರ್ವಜರ ಆಸ್ತಿ ಹಂಚಿಕೆಯ ವಿಷಯದಲ್ಲಿ ಆಗಲಿ ಅಥವಾ ನೀವು ಎಷ್ಟೋ ದಿನಗಳಿಂದ ಕೊಳ್ಳಬೇಕು ಎಂದುಕೊಂಡಿರುವ ಒಂದು ಜಾಗದ ವಿಷಯದಲ್ಲಾಗಲಿ ಒಂದು ಅದ್ಭುತವಾದ ಬದಲಾವಣೆ ನಡೆಯಲಿದೆ. ಇಲ್ಲೇ ಬಹಳಷ್ಟು ಕನ್ಯಾರಾಶಿಯವರು ತಪ್ಪು ಮಾಡುತ್ತಾರೆ. ಯಾರ ಮಾತುಗಳನ್ನು ಕೇಳಿ ನಂಬಿ ಆತುರಪಟ್ಟು ಸಹಿ ಮಾಡಿಬಿಡುತ್ತಾರೆ. ಆದರೆ ಜ್ಯೋತಿಷ್ಯದ ವಿಶ್ಲೇಷಣೆಯ ಪ್ರಕಾರ ಈ ಸಮಯದಲ್ಲಿ ನೀವು ಬಹಳ ಜಾಗರೂಕರಾಗಿ ಇರಬೇಕು. ಆ ದಾಖಲೆಗಳ ಹಿಂದಿರುವ ಅಸಲಿ ಉದ್ದೇಶವೇನೆಂದು ನೀವು ಗ್ರಹಿಸಬೇಕು. ನಿಮ್ಮ ಒಳ್ಳೆಯ ಮನಸ್ಸನ್ನು ಆಸರೆಯಾಗಿ ಬಳಸಿಕೊಂಡು ನಿಮ್ಮ ಬಳಿ ಹಣವನ್ನು ಸಾಲವಾಗಿ ಪಡೆದು ಹಿಂತಿರುಗಿಸದೆ, ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿರುವವರು ಯಾರಾದರೂ ಇದ್ದಾರೆಯೇ ಅಥವಾ ಒಂದು ವ್ಯಾಪಾರದ ವ್ಯವಹಾರದಲ್ಲಿ ನಿಮ್ಮನ್ನು ಪದೇ ಪದೇ ಆತುರಪಡಿಸುತ್ತಿರುವವರು ಇದ್ದಾರೆಯೇ? ಇದ್ದರೆ ಖಂಡಿತವಾಗಿಯೂ ಈ ದಿನಗಳಲ್ಲಿ ನೀವು ಅವರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಸಮಯದಲ್ಲೇ ನಿಮಗೆ ಒಂದು ಅದ್ಭುತವಾದ ಶುಭವಾರ್ತೆಯೂ ಸಿಗುವ ಸಾಧ್ಯತೆಯಿದೆ. ಯಾರೂ ಇಷ್ಟು ದಿನಗಳ ಕಾಲ ನಿಮ್ಮ ಹಣವನ್ನು ಹಿಂತಿರುಗಿಸದೆ ಹಠ ಹಿಡಿದಿದ್ದರೋ ಅವರಲ್ಲಿ ಒಬ್ಬರಿಂದ ಅನಿರೀಕ್ಷಿತವಾಗಿ ನಿಮಗೆ ಬರಬೇಕಾಗಿದ್ದ ಹಣವು ಮರಳಿ ನಿಮ್ಮ ಕೈ ಸೇರಲಿದೆ. ಇದು ಒಂದು ಸಣ್ಣ ಪವಾಡದಂತೆ ಅನಿಸುತ್ತದೆ. ಸಪ್ತಮ ಸ್ಥಾನದಲ್ಲಿರುವ ಶನಿ ಭಗವಂತನ ದೃಷ್ಟಿ ನೇರವಾಗಿ ನಿಮ್ಮ ಜನ್ಮರಾಶಿಯ ಮೇಲೆ ಬೀಳುತ್ತಿರುವುದರಿಂದ ಅವನು ನ್ಯಾಯವನ್ನು ನಿಮ್ಮ ಪರವಾಗಿ ನಿಲ್ಲಿಸಲಿದ್ದಾನೆ. ನೀವು ಯಾರಿಗೂ ಭಯಪಡಬೇಕಾದ ಅಗತ್ಯವಿಲ್ಲ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಕ್ಕೇ ತೀರುತ್ತದೆ. ಶನಿದೇವರು ಕರ್ಮಗಳಿಗೆ ಸಾಕ್ಷಿಯಾಗಿರುವುದರಿಂದ ನಿಮಗೆ ದ್ರೋಹ ಮಾಡಿದವರಿಗೆ ಅವರ ಕರ್ಮದ ಫಲವು ಹೇಗಿರುತ್ತದೆ ಎಂಬುದನ್ನು ಈ 4 ದಿನಗಳಲ್ಲೇ ಸ್ಪಷ್ಟವಾಗಿ ತೋರಿಸುತ್ತಾನೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಹಮ್ಮಿಕೊಂಡ ಒಂದು ಮುಖ್ಯವಾದ ಕೆಲಸವು ಏಕೆ ಪದೇ ಪದೇ ಮುಂದೂಡಲ್ಪಡುತ್ತಾ ಬರುತ್ತಿದೆಯೋ ನಿಮಗೆ ಅರ್ಥವಾಗುತ್ತಿಲ್ಲ ಅಲ್ಲವೇ? ಪ್ರತಿ ಬಾರಿ ಕೆಲಸ ಪೂರ್ಣಗೊಳ್ಳುತ್ತದೆ ಎಂದುಕೊಳ್ಳುವಷ್ಟರಲ್ಲಿ ಕೊನೆಯ ಕ್ಷಣದಲ್ಲಿ ಏನೋ ಒಂದು ಅಡ್ಡಿ ಬಂದು ನಿಂತು ಹೋಗುತ್ತದೆ. ನಿಮ್ಮ ವ್ಯಾಪಾರದಲ್ಲಿ ಒಂದು ದೊಡ್ಡ ಒಪ್ಪಂದವು ಕುದುರಲಿದ್ದು ನಿಂತು ಹೋಗಿರಬಹುದು, ಅಥವಾ ನಿಮ್ಮ ಮಕ್ಕಳ ವಿವಾಹದ ಸಂಬಂಧಗಳು ನಿಶ್ಚಯವಾಗುವ ಸಮಯಕ್ಕೆ ಯಾರೋ ಏನೋ ಹೇಳಿದ್ದರಿಂದ ಮುರಿದು ಹೋಗಿರಬಹುದು. ನೀವು ವಿದೇಶಕ್ಕೆ ಹೋಗಬೇಕೆಂದು ಮಾಡಿದ ಪ್ರಯತ್ನಗಳು ಏಕೆ ಒಂದು ಹೆಜ್ಜೆಯೂ ಮುನ್ನಡೆಯದೆ ನಿಂತು ಹೋಗುತ್ತಿವೆಯೋ ನೀವು ಯಾವಾಗಲಾದರೂ ಆಳವಾಗಿ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ನಿಮ್ಮ ಪಕ್ಕದಲ್ಲೇ ಇದ್ದು ನಿಮ್ಮ ರಹಸ್ಯಗಳನ್ನೆಲ್ಲ ತಿಳಿದುಕೊಂಡು ನಿಮ್ಮ ಶತ್ರುಗಳಿಗೆ ಅಥವಾ ಇತರರಿಗೆ ಮಾಹಿತಿ ತಲುಪಿಸುತ್ತಿರುವ ಆ ಒಬ್ಬ ವ್ಯಕ್ತಿಯೇ. ಆ ವ್ಯಕ್ತಿಗೆ ಸಂಬಂಧಿಸಿದ ಒಂದು ಮುಖ್ಯವಾದ ಆಧಾರ, ಒಂದು ಸಣ್ಣ ಸುಳಿವು ಈ ಜೂನ್ 23ರ ಸಂಜೆ ಅಥವಾ 24ನೇ ದಿನಾಂಕದ ಬೆಳಿಗ್ಗೆ ನಿಮಗೆ ಸಿಗಲಿದೆ. ಆ ಆಧಾರ ಹೇಗೆ ಬರುತ್ತದೆ ಎಂದರೆ ಒಂದು ದೂರವಾಣಿ ಕರೆಯ ರೂಪದಲ್ಲಿ ಇರಬಹುದು, ಯಾರೋ ನಿಮ್ಮೊಂದಿಗೆ ಆಕಸ್ಮಿಕವಾಗಿ ಹೇಳುವ ಒಂದು ಮಾತಾಗಿರಬಹುದು, ಒಂದು ವಾಟ್ಸಾಪ್ ಸಂದೇಶವಾಗಿರಬಹುದು, ಅಥವಾ ಒಂದು ಹಳೆಯ ದಾಖಲೆಯಲ್ಲಿ ಸಿಗುವ ವಿಷಯವಾಗಿರಬಹುದು. ಇಲ್ಲಿ ನಿಮಗೆ 3ನೆಯ ಮುಖ್ಯವಾದ ಆಧಾರವನ್ನು ನೀಡುತ್ತಿದ್ದೇನೆ. ಜಾಗರೂಕರಾಗಿ ಕೇಳಿ. ಆ ವ್ಯಕ್ತಿ ಕಳೆದ ಕೆಲವು ಸಮಯದಿಂದ ನಿಮ್ಮ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸಲಹೆಗಳನ್ನು ನೀಡುತ್ತಾ ತಾನೇ ನಿಮ್ಮ ಏಕೈಕ ಶ್ರೇಯೋಭಿಲಾಷಿ ಎಂದು ನಟಿಸುವ ಬಂಧು ಅಥವಾ ಸ್ನೇಹಿತ ಇರಬಹುದು. ಅವರ ಸಲಹೆಗಳನ್ನು ಪಾಲಿಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ನೀವು ನಂಬಿದ್ದಿರಿ. ಆದರೆ ವಾಸ್ತವವಾಗಿ ಆ ಸಲಹೆಗಳೇ ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಿವೆ. ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಅವರ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ಮಟ್ಟಿಗಾದರೂ ಇರುತ್ತದೆ. ಕನ್ಯಾರಾಶಿಯವರು ಆ ನಿಜಾಂಶ ತಿಳಿದ ಕ್ಷಣದಲ್ಲಿ ಬಹಳ ಆಘಾತಕ್ಕೆ ಒಳಗಾಗುತ್ತಾರೆ. ನಾನು ಇಷ್ಟೊಂದು ನಂಬಿದ ವ್ಯಕ್ತಿ ನನ್ನ ಬೆನ್ನ ಹಿಂದೆ ಇಷ್ಟು ದೊಡ್ಡ ಕುತಂತ್ರ ಮಾಡಿದ್ದಾನೆಯೇ ಎಂದು ನೀವು ನೊಂದುಕೊಳ್ಳುತ್ತೀರಿ. ನಿಮ್ಮ ಹೃದಯ ಭಾರವಾಗುತ್ತದೆ. ಆದರೆ ಆ ನೋವು ಕೇವಲ ಸ್ವಲ್ಪ ಸಮಯ ಮಾತ್ರ ಇರುತ್ತದೆ, ಏಕೆಂದರೆ ಇಷ್ಟು ದಿನ ನಿಮ್ಮ ಕೆಲಸಗಳು ಏಕೆ ನಿಂತು ಹೋಗಿದ್ದವೋ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆ ದಿನದಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿ ಒಂದು ಸ್ಪಷ್ಟವಾದ ಚಿತ್ರಣ ನಿಮ್ಮ ಕಣ್ಣ ಮುಂದೆ ಕಾಣಿಸುತ್ತದೆ. ಜೂನ್ 25ರಂದು ನಡೆಯುವುದಂತೂ ಇನ್ನೂ ಆಶ್ಚರ್ಯಕರವಾಗಿರುತ್ತದೆ. ಜೂನ್ 24ರ ರಾತ್ರಿಗೆ ಚಂದ್ರನು ನಿಮ್ಮ 2ನೆಯ ಮನೆಗೆ ಅಂದರೆ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ.
ಎರಡನೆಯ ಮನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಟುಂಬ, ಮಾತು ಮತ್ತು ಧನಸ್ಥಾನ. ಈ ಸಮಯದಲ್ಲಿ ಆ ಅಸಲಿ ವಿಷಯವು ಎಲ್ಲರ ಮುಂದೆ ಸಂಪೂರ್ಣವಾಗಿ ಬಯಲಾಗುತ್ತದೆ. ಆ ವ್ಯಕ್ತಿಯ ಮುಖದಲ್ಲಿ ಭಯ, ನಿಮ್ಮ ಕಣ್ಣುಗಳಲ್ಲಿ ಅವರ ಬಗ್ಗೆ ಜಿಗುಪ್ಸೆ ಮತ್ತು ವಿರಕ್ತಿ ಸ್ಪಷ್ಟವಾಗಿ ಕಾಣಿಸುತ್ತವೆ. ನೀವು ಈ ವಿಷಯವನ್ನು ಖಂಡಿತವಾಗಿಯೂ ಊಹಿಸಿರುವುದಿಲ್ಲ. ಈ ಸಮಯದಲ್ಲಿ ನೀವು ಬಹಳ ಪ್ರಶಾಂತವಾಗಿ ಇರಬೇಕು. ಅವರೊಂದಿಗೆ ಜಗಳ ಆಡುವ ಅಗತ್ಯವಿಲ್ಲ. ಅವರನ್ನು ನಿಂದಿಸುವ ಅಗತ್ಯವಂತೂ ಅದಕ್ಕಿಂತಲೂ ಇಲ್ಲ. ಏಕೆಂದರೆ ದೇವರೇ ಸ್ವತಃ ಅವರ ಮುಖವಾಡಗಳನ್ನು ಕಳಚುತ್ತಿದ್ದಾನೆ. ಕನ್ಯಾರಾಶಿಯವರು ಮಾತುಗಳಿಂದ ಅಲ್ಲದೆ ಕೃತಿಯಿಂದ ಉತ್ತರ ನೀಡುವ ಜಾಯಮಾನದವರು. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿಮ್ಮ ಸಹನೆಯನ್ನು ಕಳೆದುಕೊಳ್ಳಬೇಡಿ. ಆ ನಕಾರಾತ್ಮಕ ವ್ಯಕ್ತಿ ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾದ ಮರುಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಊಹಿಸಲಾಗದ ಪವಾಡಗಳು ನಡೆಯಲು ಪ್ರಾರಂಭವಾಗುತ್ತವೆ. ಇಲ್ಲಿ ಒಂದು ಹೊಸ ಅಧ್ಯಾಯವು ಆರಂಭವಾಗುತ್ತದೆ. ಆಶ್ಚರ್ಯಕರವಾಗಿ ನಿಮ್ಮ ನಿಂತು ಹೋಗಿದ್ದ ಕೆಲಸಗಳೆಲ್ಲವೂ ಸರಸರನೆ ಪೂರ್ಣಗೊಳ್ಳುವುದನ್ನು ನೀವೇ ನೋಡುತ್ತೀರಿ. ದೇವರು ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು 100 ಬಾಗಿಲುಗಳನ್ನು ತೆರೆಯುತ್ತಾನೆ ಎನ್ನುವಂತೆ ಆ ದ್ರೋಹವು ಬೆಳಕಿಗೆ ಬಂದ ಮರುಕ್ಷಣದಿಂದಲೇ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಮುಖ್ಯವಾಗಿ ಉದ್ಯೋಗದ ವಿಷಯದಲ್ಲಿ ಯಾರು ತೀವ್ರವಾದ ನಿರಾಶೆಯಲ್ಲಿದ್ದಾರೋ ಅವರಿಗೆ ಇದು ಒಂದು ಸುವರ್ಣಯುಗದಂತೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ದಶಮ ಸ್ಥಾನದಲ್ಲಿ ಸೂರ್ಯ, ಬುಧ, ಶುಕ್ರ ಗ್ರಹಗಳ ಸಂಚಾರದ ಕಾರಣದಿಂದ ನಿಮಗೆ ಉದ್ಯೋಗದಲ್ಲಿ ಅದ್ಭುತವಾದ ಅವಕಾಶಗಳು ಬರಲಿವೆ. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮ ನೈಜ ಪ್ರತಿಭೆ ಏನೆಂದು ಅರ್ಥವಾಗುತ್ತದೆ. ಇಷ್ಟು ದಿನ ನಿಮ್ಮ ಪ್ರತಿಭೆಯನ್ನು ಹತ್ತಿಕ್ಕಿದ್ದ ರಾಜಕೀಯಗಳು ಅಲ್ಲಿಗೆ ಕೊನೆಗೊಳ್ಳುತ್ತವೆ. ಯಾರು ಉದ್ಯೋಗದಲ್ಲಿ ಬಡ್ತಿಗಾಗಿ ಅಥವಾ ಒಂದು ಒಳ್ಳೆಯ ಸಂಬಳದೊಂದಿಗೆ ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೋ ಅವರಿಗೆ ಈ ಜೂನ್ ತಿಂಗಳ ಅಂತ್ಯದಲ್ಲಿ ಅಥವಾ ಜುಲೈ ಮೊದಲ ವಾರದಲ್ಲಿ ಒಂದು ಅದ್ಭುತವಾದ ಉದ್ಯೋಗದ ಪತ್ರ ಬರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ವಿದೇಶಕ್ಕೆ ಹೋಗಬೇಕೆಂದು ಅಂದುಕೊಂಡವರಿಗೆ ವೀಸಾ ಸಮಸ್ಯೆಗಳು ನಿವಾರಣೆಯಾಗಿ ಅವರ ಕನಸು ನನಸಾಗುತ್ತದೆ. ವ್ಯಾಪಾರ ಮಾಡುವ ಕನ್ಯಾರಾಶಿಯವರಿಗೆ ಒಬ್ಬ ಹೊಸ ಪಾಲುದಾರರು ಸಿಗುವ ಸಾಧ್ಯತೆಯಿದೆ, ಅಥವಾ ಒಂದು ದೊಡ್ಡ ಟೆಂಡರ್ ನಿಮ್ಮದಾಗಬಹುದು. ಈ ಬಾರಿ ನೀವು ಯಾವುದೇ ಸಂಕಷ್ಟಗಳಿಗೆ ಒಳಗಾಗುವುದಿಲ್ಲ, ಏಕೆಂದರೆ ನಿಮ್ಮ ಬುದ್ಧಿ ಈಗ ಬಹಳ ಚುರುಕಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಅನುಭವವೇ ನಿಮಗೆ ಅತಿ ದೊಡ್ಡ ಗುರುವಾಗಿ ಬದಲಾಗುತ್ತದೆ. ಈಗ ನಾನು ಹೇಳಲಿರುವ ವಿಷಯ ಬಹಳ ಮುಖ್ಯವಾದುದು. ಜಾಗರೂಕರಾಗಿ ಕೇಳಿ. ಒಂದು ಕೆಡುಕು ನಿಮ್ಮ ಜೀವನದಿಂದ ಹೊರಟು ಹೋದರೆ ತಾನೇ ಒಂದು ಒಳ್ಳೆಯದು ನಿಮ್ಮ ಜೀವನಕ್ಕೆ ಪ್ರವೇಶಿಸಲು ಸಾಧ್ಯ? ನಿಮ್ಮ ಜೀವನದಲ್ಲಿ ನಡೆದ ಈ ಶುದ್ಧೀಕರಣವು ನಿಮಗಾಗಿ ಒಂದು ಹೊಸ ವ್ಯಕ್ತಿಯನ್ನು ಕರೆತರಲಿದೆ. ಇಷ್ಟು ದಿನ ನೀವು ಯಾರಿಗಾಗಿ ಕಾಯುತ್ತಿದ್ದಿರೋ ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡು ನಿಮ್ಮ ಕಣ್ಣೀರನ್ನು ಒರೆಸುವ ಒಂದು ಅತ್ಯಂತ ಸ್ವಚ್ಛವಾದ ಮನಸ್ಸಿರುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸಾಧ್ಯತೆಯಿದೆ. ಇದು ನಿಮ್ಮ ವಿವಾಹ ಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ಒಂದು ಆಪ್ತ ಸ್ನೇಹಿತನ ರೂಪದಲ್ಲಿ ಇರಬಹುದು. ಒಬ್ಬ ಗುರು ಅಥವಾ ಮಾರ್ಗದರ್ಶಕನ ರೂಪದಲ್ಲೂ ಆ ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಬಹುದು. ಎಷ್ಟೋ ಕಾಲದಿಂದ ವಿವಾಹಕ್ಕಾಗಿ ಕಾಯುತ್ತಿರುವ ಕನ್ಯಾರಾಶಿಯ ಯುವಕ ಯುವತಿಯರಿಗೆ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವ ಒಂದು ಒಳ್ಳೆಯ ಸಂಬಂಧ ಕೂಡಿಬರುತ್ತದೆ. ಆ ಹೊಸ ವ್ಯಕ್ತಿಯ ಆಗಮನದಿಂದ ನಿಮ್ಮ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ನೆಲೆಸುತ್ತದೆ. ಹಳೆಯ ಗಾಯಗಳು ಸಂಪೂರ್ಣವಾಗಿ ಮಾಸಿಹೋಗಿ ನೀವು ಮತ್ತೆ ಮನಸಾರ ನಗಲು ಪ್ರಾರಂಭಿಸುತ್ತೀರಿ. ಕಳೆದ ಕಾಲದಲ್ಲಿ ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸವು ದುಪ್ಪಟ್ಟು ಉತ್ಸಾಹದಿಂದ ಮರಳಿ ಬರುತ್ತದೆ. ಇದೆಲ್ಲವೂ ನಿಮ್ಮ ಕರ್ಮದ ಫಲ. ನೀವು ಇತರರಿಗೆ ಮಾಡಿದ ಒಳ್ಳೆಯದೇ ನಿಮಗೆ ಮರಳಿ ಈ ಅದೃಷ್ಟದ ರೂಪದಲ್ಲಿ ಬರಲಿದೆ. ದೇವರು ನಿಮಗೆ ಒಂದು ಹೊಸ ಜೀವನವನ್ನು ನೀಡುತ್ತಿದ್ದಾನೆ. ಈ ಸಂತೋಷದ ಸುದ್ದಿಯನ್ನು ಕೇಳಿದಾಗ ನಿಮ್ಮ ಮನಸ್ಸು ಎಷ್ಟು ಹಗುರವಾಗುತ್ತದೆ ಎಂಬುದನ್ನು ನೀವೇ ಸ್ವತಃ ಅನುಭವಿಸುತ್ತೀರಿ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ನಿಮಗೆ ಎಷ್ಟೋ ಒಳಿತನ್ನು ಮಾಡಲಿದೆ. ಇಷ್ಟು ದಿನ ನಿಮ್ಮ ಮನಸ್ಸನ್ನು ಹಿಡಿದು ಪೀಡಿಸುತ್ತಿದ್ದ ಮಾನಸಿಕ ಒತ್ತಡ, ನಿದ್ರಾಹೀನತೆಯ ಸಮಸ್ಯೆಗಳು ಸಂಪೂರ್ಣವಾಗಿ ಮಾಯವಾಗಿ ಹೋಗುತ್ತವೆ. ನೀವು ಒಂದು ರೀತಿಯ ಖಿನ್ನತೆಯಿಂದ ಹೊರಗೆ ಬಂದು ಹೊಸ ಉತ್ಸಾಹದಿಂದ ಕೆಲಸಗಳನ್ನು ಪ್ರಾರಂಭಿಸುತ್ತೀರಿ. ನರಗಳಿಗೆ ಸಂಬಂಧಿಸಿದ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಸೂಕ್ತ ಚಿಕಿತ್ಸೆ ದೊರೆತು ಸಂಪೂರ್ಣ ಉಪಶಮನ ಉಂಟಾಗುತ್ತದೆ. ನಿಮ್ಮ ಮುಖದಲ್ಲಿ ಇಷ್ಟು ದಿನ ಕಾಣಿಸದ ಒಂದು ಹೊಸ ಕಳೆ, ಒಂದು ನೂತನ ತೇಜಸ್ಸು ಕಾಣಿಸುತ್ತದೆ. ನಿಮ್ಮ ಶತ್ರುಗಳೂ ಸಹ ಆಶ್ಚರ್ಯಪಡುವಂತೆ ನಿಮ್ಮ ಜೀವನ ಶೈಲಿ ಬದಲಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆ ಬಹಳ ಚುರುಕಾಗಿ ಕೆಲಸ ಮಾಡುತ್ತದೆ. 12ನೇ ಮನೆಯಲ್ಲಿರುವ ಕೇತು ನಿಮಗೆ ಶ್ರೇಷ್ಠ ಜ್ಞಾನೋದಯವನ್ನು ಉಂಟುಮಾಡಲಿದ್ದಾನೆ. ಕೇತು ಯಾವಾಗಲೂ ಮೋಕ್ಷಕಾರಕ,
ಅವನು ಹಳೆಯ ನಿರುಪಯುಕ್ತ ಬಂಧಗಳನ್ನು ಕಡಿದು ಹಾಕಿ ನಿಮಗೆ ಯಾವುದು ಸರಿಯೋ ಅದನ್ನು ತೋರಿಸುತ್ತಾನೆ. ಈ ಕಠಿಣ ಕಾಲ ಕಳೆದ ನಂತರ ನೀವು ಆಧ್ಯಾತ್ಮಿಕವಾಗಿ ಒಂದು ಹೆಜ್ಜೆ ಎತ್ತರಕ್ಕೆ ಬೆಳೆಯುತ್ತೀರಿ. ಈ ನಿಜಾಂಶ ಹೊರಬೀಳುವುದು ನಿಮಗೆ ದೇವರು ನೀಡಿದ ಒಂದು ದೊಡ್ಡ ವರ. ನಿಮ್ಮ ಜೀವನದಲ್ಲಿ ಅಡಗಿದ್ದ ಒಂದು ನಕಾರಾತ್ಮಕ ಶಕ್ತಿಯನ್ನು ಬ್ರಹ್ಮಾಂಡವು ಸರಿಪಡಿಸಿ ಹೊರಗೆ ತೆಗೆದಿದೆ. ಬ್ರಹ್ಮಾಂಡವು ನಿಮಗೆ ಪದೇ ಪದೇ ಕೆಲವು ಸಂಕೇತಗಳನ್ನು ನೀಡುತ್ತಾ ಇರುತ್ತದೆ. ಕನಸಿನಲ್ಲಿ ದೇವರು ಕಾಣಿಸುವುದು ಅಥವಾ ಪದೇ ಪದೇ ಕೆಲವು ಶುಭ ಶಕುನಗಳು ಎದುರಾಗುವುದು, ಪ್ರಕೃತಿಯಲ್ಲಿ ನಿಮಗೆ ಅನುಕೂಲಕರವಾದ ಬದಲಾವಣೆಗಳನ್ನು ಗಮನಿಸುವುದು ಅಥವಾ ಅಕಾರಣವಾಗಿ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಅನಿಸುವುದು ಮುಂತಾದವುಗಳು ನಡೆಯುತ್ತವೆ. ಆ ದೈವಬಲವು ನಿಮಗೆ ಒಂದು ರಕ್ಷಣಾ ಕವಚದಂತೆ ಬದಲಾಗುತ್ತದೆ. ಅವೆಲ್ಲವೂ ನಿಮ್ಮ ಕಷ್ಟಗಳು ತೀರುತ್ತಿವೆ ಎನ್ನುವುದಕ್ಕೆ, ದೇವರು ನಿಮಗೆ ಜೊತೆಯಾಗಿದ್ದಾನೆ ಎನ್ನುವುದಕ್ಕೆ ಸ್ಪಷ್ಟವಾದ ಸಂಕೇತಗಳು. ಇಂತಹ ಅದ್ಭುತವಾದ ಬದಲಾವಣೆಯನ್ನು ನೀವು ಮನಸಾರ ಸ್ವೀಕರಿಸಬೇಕು. ಗತಕಾಲದ ಬಗ್ಗೆ ಪದೇ ಪದೇ ಯೋಚಿಸುತ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಆ ಕಹಿ ನೆನಪುಗಳನ್ನು ಒಂದು ದುಸ್ವಪ್ನದಂತೆ ಮರೆತುಬಿಟ್ಟು ಭವಿಷ್ಯಕ್ಕಾಗಿ ಹೆಜ್ಜೆಗಳನ್ನು ಇಡಿ. ಏಕೆಂದರೆ ನೀವು ಸಾಧಿಸಬೇಕಾದ ವಿಜಯಗಳು ಇನ್ನೂ ಬಹಳಷ್ಟು ಇವೆ. ನೀವು ತಲುಪಬೇಕಾದ ಶಿಖರಗಳು ಇನ್ನೂ ಅನೇಕ ಇವೆ. ನಿಮ್ಮಲ್ಲಿರುವ ಶಕ್ತಿಯನ್ನು ನೀವು ಈಗ ಸಂಪೂರ್ಣವಾಗಿ ನಂಬುತ್ತೀರಿ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯವಾದ ಆಧ್ಯಾತ್ಮಿಕ ಕೆಲಸಗಳು, ಪರಿಹಾರಗಳು ಕೆಲವು ಇವೆ. ಇವುಗಳನ್ನು ಮಾಡುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ತಿರಕ್ಕೂ ಬರದಂತೆ ಇರುತ್ತದೆ. ಪ್ರತಿದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ 2 ಕೈಗಳನ್ನು ಜೋಡಿಸಿ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಎಂದು ಸ್ಮರಿಸಿಕೊಳ್ಳಿ. ಪರಮಶಿವನ ಅನುಗ್ರಹದಿಂದ ನಿಮಗೆ ಎದುರಾಗುವ ಎಂತಹ ಆಪತ್ತಾದರೂ ಮಂಜಿನಂತೆ ಕರಗಿ ಹೋಗುತ್ತದೆ. ಆ ಭೋಲಾಶಂಕರನು ಕನ್ಯಾರಾಶಿಯವರನ್ನು ಯಾವಾಗಲೂ ತನ್ನ ಮಕ್ಕಳಂತೆ ಕಾಪಾಡುತ್ತಾನೆ. ಸಾಧ್ಯವಾದರೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ಕನ್ಯಾರಾಶಿಯವರು ಪ್ರತಿಕ್ರಿಯೆಯ ವಿಭಾಗದಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಆ ದೇವರ ನಾಮವನ್ನು ಸ್ಮರಿಸುವುದು, ಬರೆಯುವುದರಿಂದ ನಿಮಗಿದ್ದ ನಕಾರಾತ್ಮಕತೆಯು ಸಂಪೂರ್ಣವಾಗಿ ತೊಲಗಿ ಹೋಗುತ್ತದೆ. ಬುಧನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಶ್ರೀಮಹಾವಿಷ್ಣುವಿನ ಆರಾಧನೆ ನಿಮಗೆ ಎಷ್ಟೋ ಒಳಿತನ್ನು ಮಾಡುತ್ತದೆ. ಪ್ರತಿ ಬುಧವಾರ ಅಥವಾ ನಿಮಗೆ ಸಾಧ್ಯವಾದಾಗ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಕೇಳಿ ಅಥವಾ ಓದಿ. ನಿಮ್ಮ ಹತ್ತಿರದ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಪ್ರಶಾಂತವಾಗಿ ಸ್ವಲ್ಪ ಸಮಯ ಕುಳಿತುಕೊಳ್ಳಿ. ಅಲ್ಲಿರುವ ದೈವಿಕ ವಾತಾವರಣವು ನಿಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿಯನ್ನು ನೀಡುತ್ತದೆ. ಗುರುಗ್ರಹದ ಸಕಾರಾತ್ಮಕ ಪ್ರಭಾವಕ್ಕಾಗಿ ಬಡವರಿಗೆ ಅಥವಾ ಅನಾಥಾಶ್ರಮಗಳಿಗೆ ಏನಾದರೂ ಆಹಾರ ದಾನ ಮಾಡಿ ಅಥವಾ ಓದುವ ಮಕ್ಕಳಿಗೆ ಪುಸ್ತಕಗಳ ಮೂಲಕ ಸಹಾಯ ಮಾಡಿ. ಇದು ನಿಮ್ಮ ಮನೆಯಲ್ಲಿ ಧನಹರಿವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಹಾಗೆಯೇ ಮೂಕಪ್ರಾಣಿಗಳಿಗೆ ಸೇವೆ ಮಾಡಿ. ನಾಯಿಗಳಿಗೆ, ಪಕ್ಷಿಗಳಿಗೆ ಆಹಾರ ನೀಡುವುದು, ಹಸುಗಳಿಗೆ ಮೇವು ನೀಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಅರಿಷ್ಟಗಳೆಲ್ಲವೂ ನಿವಾರಣೆಯಾಗಿ ನಿಮಗೆ ಅದ್ಭುತವಾದ ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಬದಲಾವಣೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ದೇವರ ಬಗ್ಗೆ ಯಾವಾಗಲೂ ಕೃತಜ್ಞತೆಯಿಂದ ಇರಿ. ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿ ಅನಿಸಿದರೆ, ನಿಮ್ಮ ಮನಸ್ಸಿಗೆ ತಾಕಿದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಇಷ್ಟಪಡಿ. ನಿಮ್ಮ ಜೊತೆಯ ಕನ್ಯಾರಾಶಿಯವರಿಗೆ, ನಿಮ್ಮ ಕುಟುಂಬದ ಸದಸ್ಯರಿಗೆ, ನಿಮ್ಮ ಶ್ರೇಯೋಭಿಲಾಷಿಗಳಿಗೆ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ. ಏಕೆಂದರೆ ಅವರೂ ಸಹ ಮುಂಬರುವ ಈ ಜೂನ್ 22, 23, 24, 25ರ ದಿನಗಳ ಬಗ್ಗೆ ಮೊದಲೇ ಜಾಗರೂಕರಾಗಿ ಇರಬೇಕು. ಯಾವುದೇ ಅನಗತ್ಯವಾದ ಜಗಳಗಳಿಗೆ ಹೋಗದೆ, ಮೋಸ ಹೋಗದೆ ತಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳಬೇಕು. ನಮ್ಮ ವಾಹಿನಿಯನ್ನು ಚಂದಾದಾರರನ್ನಾಗಿ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಏಕೆಂದರೆ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಜ್ಯೋತಿಷ್ಯದ ರಹಸ್ಯಗಳು, ಮುಖ್ಯವಾದ ಎಚ್ಚರಿಕೆಗಳು, ಪರಿಹಾರಗಳನ್ನು ಕಾಲಕಾಲಕ್ಕೆ ನಿಮಗೆ ತಲುಪಿಸುತ್ತಲೇ ಇರುತ್ತೇನೆ. ಕನ್ಯಾರಾಶಿಯವರು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕಾದ ಒಂದೇ ಒಂದು ವಿಷಯ: ರಾತ್ರಿ ಎಷ್ಟು ಕತ್ತಲೆಯಾಗಿ, ಎಷ್ಟು ಭಯಾನಕವಾಗಿದ್ದರೂ ಸಹ ಬೆಳಿಗ್ಗೆ ಸೂರ್ಯೋದಯವಾಗಲೇಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲಿ ಕಷ್ಟದ ಕತ್ತಲೆಯ ದಿನಗಳು ಸಂಪೂರ್ಣವಾಗಿ ಮುಗಿದು ಹೋಗಿವೆ. ಜೂನ್ 25ರ ನಂತರ ನಿಮಗಾಗಿ ಒಂದು ಅದ್ಭುತವಾದ ಬಂಗಾರದ ಭವಿಷ್ಯವು 2 ಕೈಗಳನ್ನು ಚಾಚಿ ಕಾಯುತ್ತಿದೆ. ನಿಮ್ಮ ಜೀವನವೂ ಒಂದು ಹೂವಿನ ಹಾಸಿಗೆಯಂತೆ ಬದಲಾಗಲಿದೆ. ಆ ಪರಮೇಶ್ವರನ ಆಶೀರ್ವಾದ, ಶ್ರೀ ಮಹಾವಿಷ್ಣುವಿನ ಕರುಣಾ ಕಟಾಕ್ಷಗಳು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಯಾವಾಗಲೂ ಪೂರ್ಣವಾಗಿ ಇರಲೆಂದು, ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗಲೆಂದು ನಾನು ಮನಸಾರ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ.
ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು.